ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಜೂನ್ ತಿಂಗಳು 14ನೇ ತಾರೀಕು. ಆಮೇನ್. ಭಾನುವಾರ ಬೆಳಿಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನನ್ನು ಸ್ತುತಿಸಿ ಕೊಂಡಾಡುವುದಕ್ಕಾಗಿ, ದೇವರು ಕೊಟ್ಟ ಒಳ್ಳೆಯ ಸಮಯಕ್ಕಾಗಿ ದೇವರನ್ನು ನಾವು ಸ್ತುತಿಸೋಣ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ. ಈ ಹೊಸ ದಿನವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆತನ ಒಳ್ಳೆಯವನು, ಆತನ ದಯೆಯು ಶಾಶ್ವತವಾದುದು. ಇದು ದೇವರಿಂದ ಆಮೇನ್ ಬಂದಿರುವ ದಿನ. ಆತನಲ್ಲಿ ನಾವು ಸಂತೋಷ ಪಡೋಣ. ಆಮೇನ್. 52ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಾರೆ: ಪರಾತ್ಪರನಾದ ದೇವರಿಗೆ ಆಮೇನ್ ಮೊರೆ ಇಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಆಮೇನ್ ಆಮೇನ್ ಕೂಗಿಕೊಳ್ಳುವೆನು. ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಗರ ಬಾಯಿಗೆ ನನ್ನನ್ನು ತಪ್ಪಿಸುವನು. ತನ್ನ ಕರುಣಾ ಆಧಿಕ್ಯವನ್ನು ಸತ್ಯತೆಯನ್ನು ಆಮೇನ್ ತೋರಿಸುವನು. ಆಮೇನ್. ಪ್ರಿಯರೇ, ಕರ್ತನು ತನ್ನ ರಕ್ಷಣೆಯನ್ನು ನಮ್ಮ ಮುಂದೆ ತೋರಿಸುತ್ತಾರೆ. ಹೌದು, ಆಮೇನ್. ನಾವು ಜೀವನದ ಯಾವ ಆಮೇನ್ ದಾರಿಯಲ್ಲಿ ಹೋಗುವಾಗಲೂ ದೇವರು ಬಿಡುಗಡೆ ಕೊಡ್ತಾರೆ. ಬಿಡುಗಡೆ ಕೊಡುವಾಗ ನಾವು ದೇವರಲ್ಲಿ ಸಂತೋಷ ಪಡಬೇಕು. ಸುಂದರ ಗೋಪುರದಲ್ಲಿ ಆಮೇಲೆ ಹುಟ್ಟಿದ ದಿನದಿಂದ ಕುಂಡನಾಗಿರುವ ವ್ಯಕ್ತಿಗೂ ಪೇತ್ರನು ಯೋಹನ್ನನು ಪ್ರಾರ್ಥನೆ ಮಾಡಿ ಬಿಡುಗಡೆ ಕೊಟ್ಟಾಗ ಅವನು ಕುಣಿದಾಡಿ ಸಂತೋಷಪಟ್ಟು ದೇವರ ಆಲಯಕ್ಕೂ ಹೋಗಿದ ಹಾಗೆ ನಮ್ಮ ಜೀವನದಲ್ಲಿ ದೇವರು ಮಾಡುವ ಎಲ್ಲ ವಿಷಯಗಳಲ್ಲಿಯೂ ನಮಗೆ ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಒಂದು ಸಂತೋಷ ಇರಬೇಕು. ಆ ಸಂತೋಷವಿದ್ದರೆ ದೇವರು ಇನ್ನೂ ನಮಗೆ ಬಿಡುಗಡೆ ಕೊಡುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆಯ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗಾಗಿಯೂ ಸ್ತೋತ್ರ. ನಿಮ್ಮ ಕರವನ್ನು ನಿಮ್ಮ ಜನರ ಮೇಲೆ ಚಾಯಿಸಿ ಅವರೇ ಬಿಡಿಸು. ಎಲ್ಲ ರೋಗಗಳಿಂದ, ಇಕ್ಕಟ್ಟುಗಳಿಂದ, ಸಾಲಾಭಾರಗಳಿಂದ, ಕಣ್ಣೀರಿನಿಂದ ದೇವರು ಬಿಡಿಸು. ಕರ್ತನ ಮಹಿಮೆ ನಮ್ಮ ಜೀವನದಲ್ಲಿ ತೋರಿ ಬರಬೇಕು. ರೋಗಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಆತೃಪ್ತಿ ಸಂಬಂಧವಾಗಿರುವ ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಬ್ಲಡ್ ಶುಗರ್ಗಳು ಸೌಖ್ಯವಾಗಲಿ. ಬ್ಲಡ್ ಪ್ರೆಷರ್ಗಳು ಸೌಖ್ಯವಾಗಲಿ. ಹಾರ್ಟ್ ಸಂಬಂಧವಾಗಿರುವ ರೋಗಗಳು, ಅದರ ಎಲ್ಲ ಸೈಡ್ ಎಫೆಕ್ಟ್ಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಇಮ್ಯುನಿಟಿ ಪವರ್ ಕಮ್ಮಿಯಾಗಿ ಎದ್ದು ನಿಲ್ಲಕ್ಕಾಗಲ್ಲ, ಮಲಗಬೇಕು ಎಂಬುದಾಗಿ ಯಾವಾಗನೇ ಅನಿಸುವ ಶರೀರಗಳು ಯೇಸುವೇ ನಿಮ್ಮ ಕರವನ್ನು ಚಾಯಿಸಿ ಅವರೇ ಮುಟ್ಟಿ ಪರಿಪೂರ್ಣ ಬಿಡುಗಡೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಅದೇ ಪ್ರಕಾರವಾಗಿ ಸಾಲಾಭಾರಗಳನ್ನು ನೀಗಲಿ. ಮದುವೆ ಪ್ರಾಯಸ್ಥರಾಗಿರೋ ಮಕ್ಕಳುಗಳಿಗೆ ಬೇಗದಲ್ಲಿ ಮದುವೆ ನಡೆಯಲಿ. ದೇವರಿಗೂ ಮಹಿಮೆಯಾಗಲಿ, ದೇವರಿಗೂ ಮಹಿಮೆಯಾಗಲಿ. ಅದೇ ಪ್ರಕಾರವಾಗಿ ಆಮೇನ್ ಸ್ತೋತ್ರ. ಸೇವೆ ಮಾಡುವ ಸೇವಕರನ್ನು ಅವರ ಆಮೇನ್ ಸಭೆಗಳನ್ನು ಆಶೀರ್ವಾದ ಮಾಡು. ಇವತ್ತು ಭಾನುವಾರ ಎಲ್ಲ ಕಡೆಗೂ ಮಹಿಮೆ ಇಳಿಯುವಂತೆ, ಎಲ್ಲ ಕಡೆಗೂ ದೇವರ ಶಕ್ತಿ ಇಳಿಯುವಂತೆ, ಉಜ್ಜೀವನವು ಪ್ರಾರಂಭವಾಗುವಂತೆ ನಾವು ಪ್ರಾರ್ಥನೆ ಮಾಡ್ತೇನೆ. ಕ್ರಿಸ್ತನ ವರವಣಿಗೆ ಯಾತ್ರೆಯಾಗಿರುವ ದಿನಗಳಲ್ಲಿ ದೇವರ ಮಹಿಮೆಯು ತೋರಲ್ಪಡಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತನು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಾದರೆ ನಾಳೆ ರಾತ್ರಿ ಇಂಡಿಯನ್ ಟೈಮ್ 9:30 ನಮ್ಮ ಸ್ಪೆಷಲ್ ಮೀಟಿಂಗ್ ನಡೀತದೆ. ನಾವು ವಾಕ್ಯಕ್ಕೆ ಬರೋಣ. ಯೆಶಾಯ ಪ್ರವಾದನ ಗ್ರಂಥ 43ನೇ ಅಧಿಕಾರ ಅದರ 2ನೇ ವಾಕ್ಯ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು
ದಾಡುವಾಗ ಅದು ನಿನ್ನನ್ನು ಮುಳುಗಬೇಕು, ಮುಳುಗಿಸದು. ಉರಿಯಲ್ಲಿ ನಡೆಯುವಾಗ ನೀನು ಆಮೇನ್ ಕಂದದಿರುವಿ, ಜಾಲಿಯು ನಿನ್ನನ್ನು ಆಮೇಲೆ ದೆಗಿಸದು. ಈ ಅದ್ಭುತಕರವಾದ ವಾಕ್ಯವು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದಲ್ಲಿ ಒಂದು ವಿಶ್ವಾಸಿ ತನ್ನ ಜೀವನದ ಪ್ರಯಾಣಗಳಲ್ಲಿ ಆಮೇಲೆ ಹಾದು ಹೋಗಬೇಕಾಗಿರುವ ಕೆಲ ಸಂದರ್ಭಗಳು, ಆ ಸಮಯದಲ್ಲಿ ದೇವರು ಅವರನ್ನು ಬಿಡಿಸುವ ಆಮೇಲೆ ಕಾರ್ಯಗಳು ಬರುತ್ತಾರೆ. ಪ್ರಿಯ ವಿಶ್ವಾಸ ಜೀವನದಲ್ಲಿ ನಾವು ಕಷ್ಟದಲ್ಲಿಯೂ ಇಕ್ಕಟ್ಟಲ್ಲಿಯೂ ಹೋರಾಟಗಳಲ್ಲಿ ಹಾದು ಬೇಕಾಗಿ ಬರ್ತದೆ. ಬೆಂಕಿಯ ಸಮಾನವಾದ, ನೀರಿನ ಸಮಾನವಾದ ತೊಂದರೆಗಳು ಬರುವಾಗ ಆಮೇಲೆ ಸಿಂಗದ ಗುಣಿಯಲ್ಲಿ ದಾನಿಯಲ್ಲಿ ಬಿತ್ತ ಇಳಿದು ಬಂದ ದೇವರು, ಅಗ್ನಿಯಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಬಿದ್ದಾಗ ಅಲ್ಲಿ ಇಳಿದು ಬಂದ ದೇವರು, ದಾವೀದನನ್ನು ಸಿಂಗದ ಮುಂದೆಯೂ ಕರಡಿಯ ಮುಂದೆಯೂ ಬಿಡಿಸಿರುವ ದೇವರು. ಆಮೇಲೆ ನಮ್ಮ ಜೀವನದಲ್ಲಿ ಬರುವ ಆಮೇಲೆ ಎಲ್ಲ ವಿಷಯಗಳಲ್ಲಿಯೂ ಗೋಲಿಯಾತ್ ಸಮಾನವಾಗಿರುವ ಆಮೇಲೆ ಹೋರಾಟಗಳು ಬರುತ್ತಾರೆ. ಬಂದರೇಲು ನಾವು ದಾವೀದನಂತೆ ಆತ್ಮನಲ್ಲಿ ಧೈರ್ಯ ಹೊಂದಿದವರಾಗಿ, ಆಮೇಲೆ ಅಭಿಷೇಕದಲ್ಲಿ ಬಲ ಹೊಂದಿದವರಾಗಿ ನಾವು ವೈರಿಯನ್ನು ಜಯಿಸಬೇಕು. ಯಾಕೆ ಈ ಥರ ಸನ್ನಿವೇಶಗಳಲ್ಲಿ ಎಲ್ಲ ಆಮೇನ್ ಸ್ತೋತ್ರ ಆಮೇನ್ ಜಲರಾಶಿಯನ್ನು ಹಾದು ಹೋಗುವಾಗ ಆಮೇನ್ ನದಿಗಳನ್ನು ದಾಡುವಾಗ ಉರಿಯಲ್ಲಿ ನಡೆಯುವಾಗ ಆಮೇನ್ ಭಯಪಡಬೇಕಾಗಿಲ್ಲ. ಏಕೆಂದರೆ ಆಮೇನ್ ದೇವರು ನಮ್ಮ ಸಂಗಡ ಒಂದು ಕೋಟೆಯಾಗಿ, ಒಂದು ಆಮೇನ್ ಗೋಪುರವಾಗಿ ಆತನ ನಮ್ಮನ್ನು ಕವರ್ ಮಾಡಿ, ಆತನ ಆಮೇಲೆ ನಮ್ಮ ಮುಂದೆ ಆಮೇನ್ ಸೇನಾಧೀಶನಾಗಿರುವ ದೇವರಾಗಿ ಹೋಗುವಾಗ ಯಾವುದು ಒಂದು ಕೇಡನ್ನು ನಮಗೆ ಸಂಭವಿಸದು. ಆಮೇಲೆ ನಮಗೆ ಸಂಭವಿಸದು. ಕರ್ತರು ನಮ್ಮ ಬಲಭಾಗದಲ್ಲಿ ನಮಗೆ ಸಹಾಯವಾಗಿ ಇರುತ್ತಾರೆ. ನಾವು ಎಲ್ಲ ಕಷ್ಟಗಳಲ್ಲಿ ಹಾದು ಹೋಗುವಾಗ, ನಾವು ಕಷ್ಟದಲ್ಲಿ ಹಾದು ಹೋಗುವಾಗ ನಮ್ಮನ್ನು ಶುದ್ಧಿ ಮಾಡುತ್ತಾರೆ, ಪ್ರಿಪರೇಷನ್ ಮಾಡುತ್ತಾರೆ. ನಮ್ಮನ್ನು ಅದರಲ್ಲಿ ಹಲವಾರು ಕಾರ್ಯಗಳು ಅರ್ಥ ಮಾಡಿಕೊಳ್ಳೋದು ನಮ್ಮನ್ನು ಬಿಡುತ್ತಾರೆ. ಅದು ಮಾತ್ರವಲ್ಲ, ಎಲ್ಲ ಪರೀಕ್ಷೆಗಳ ಮೇಲೆಯೂ ನಮಗೆ ಮೇಲೇಕೆ ಒಂದು ಪ್ರಮೋಷನ್ ದೇವರು ಇಟ್ಟಿದ್ದಾರೆ. ಅದು ನಾವು ಅರಿಬೇಕು. ಹೌದು, ಕಷ್ಟವು ಯಾವತ್ತೂ ನಮ್ಮನ್ನು ಮುಳುಗಿಸಿ ಬಿಡುವುದಕ್ಕಾಗಿ ಅಲ್ಲ, ಮತ್ತೆ ಕಷ್ಟದ ಮೇಲೆ ದೇವರು ನಮಗೊಂದು ಪ್ರಮೋಷನ್ ಇಟ್ಟಿದ್ದಾರೆ. ದೇವರು ಆಮೇಲೆ ನಮ್ಮ ಜೊತೆಯಲ್ಲಿ ಇರುವುದ ಮೂಲಕ ಈ ಥರ ಸಂದರ್ಭಗಳಲ್ಲಿ ನಾವು ಹೆದರಬೇಡ, ನಾವು ಗಾಬರಿಗೊಳ್ಳಬೇಡ, ನಾವು ಆಮೇಲೆ ಓಡೋಗಬೇಕಾಗಿಲ್ಲ. ದೇವರ ನಾಮದಲ್ಲಿ ನಾವು ಎಲ್ಲ ಆಮೇಲೆ ಎದುರುಗಳನ್ನು ಜಯಿಸುವೆ. ಈ ವಾಕ್ಯಗಳ ಮೂಲಕ ದೇವರು ನಮ್ಮೊಬ್ಬೊಬ್ಬರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಆಕಾಶ ನಕ್ಷತ್ರಗಳಲ್ಲಿ ಭೂಮಿಯ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ. We are blessed. We are really blessed. We are permanently blessed and highly favored. May God bless you.